ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ದರ ಪರಿಷ್ಕರಣೆ ಪ್ರಕಾರ ಪೂಜೆದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರೀತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಕರೆದು ಎಳೆದು ತರೆದು ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ದರ ಪರಿಷ್ಕರಣೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಯರ ಪಾತ್ರವೇ ಇದರಲ್ಲಿ ಇಲ್ಲ. ಇಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ನಾವು ಇದರಲ್ಲಿ ವೆಚ್ಚದ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ನಾವು ಪರಿಷ್ಕರಣೆ ಮಾಡಿ ದರವನ್ನು ಏರಿಸಿದ್ದೇವೆ. ಇಲ್ಲಿ ನಮಗೆ ದೇವಸ್ಥಾನದಿಂದ 7 ವಿದ್ಯಾಸಂಸ್ಥೆಗಳಿದೆ. ಕನ್ನಡ ಮೀಡಿಯಂ ಎಲಿಮೆಂಟ್ರಿ, ಕನ್ನಡ ಇಂಗ್ಲಿಷ್ ಮೀಡಿಯಂ ಎಲಿಮೆಂಟ್ರಿ, ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಕನ್ನಡ ಮೀಡಿಯಂ ಹೈಸ್ಕೂಲು, PUC, ಪದವಿ ಡಿಗ್ರಿ ಕಾಲೇಜು, ಸಂಸ್ಕೃತ ಕಾಲೇಜು, ಹೀಗೆ 7 ವಿಭಾಗಗಳಿದೆ. ವರ್ಷಕ್ಕೆ 10 ಕೋಟಿ ರೂಪಾಯಿ ಖಾಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಖರ್ಚಾಗುತ್ತೆ. ಹೀಗಿರುವಾಗ ಏನೂ ತಿಳಿಯದೆ ವಾಟ್ಸಾಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಪ್ಪು ತಿಳುವಳಿಕೆಯನ್ನು ಮುಗ್ಧ ಜನರಿಗೆ ಹಾಕಿ ಅವರ ಮನೋಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ನಿಮಗೆ ವಿಶೇಷವಾಗಿ ಒಂದು ತಪ್ಪು ಕಲ್ಪನೆ ಎಷ್ಟು ಹೇಳಿದರೂ ಜನರಲ್ಲಿ ಈ ವಾಟ್ಸಪ್ ಮೂಲಕ ಒಂದಷ್ಟು ಕಿಡಿಗೇಡಿಗಳು ತೊಂದರೆ ಮಾಡ್ತಾ ಇದ್ದಾರೆ. ಹೇಳಿದರೆ ದೇವಸ್ಥಾನಕ್ಕೆ ಹಣ ಹಾಕಬಾರ್ದು, ಅದು ಸರ್ಕಾರಕ್ಕೆ ಹೋಗ್ತದೆ, ದೇವಸ್ಥಾನದಲ್ಲಿ ಬಂದಂತಹ ಸೇವೆಯ ಹಣವನ್ನು ಸರಕಾರ ಕೊಂಡೋಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬೇಕು ಅಂತ ತುಂಬಿಸ್ತಾ ಇದ್ದಾರೆ. ಈಗಲೂ ಅದನ್ನು ಮಾಡ್ತಾ ಇದ್ದಾರೆ. ಈ ಹಣ ಗ್ಯಾರಂಟಿಗೆ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನಿಗೆ ಕೊಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಸೇವಾ ರೇಟ್ ಹೆಚ್ಚು ಮಾಡಿದೆ ಅಂತ. ಕಾಕತಾಳೀಯವಾಗಿ ಬೇಲೆ ದೇವಸ್ಥಾನದಲ್ಲೂ ಹೆಚ್ಚಾಗಿದೆ. ಅದನ್ನು ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಹಾಗೆ ಹೇಳ್ತಾ ಇದ್ದಾರೆ. ನಿಜವಾಗಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಕಾಯ್ದೆ 1997 ಅದು 2003ರಲ್ಲಿ ಜಾರಿಗೆ ಬಂದಿದೆ. ಅದರಲ್ಲಿ ಸೆಕ್ಷನ್ 17 ಅಂತ ಉಂಟು. ಅದರಲ್ಲಿ ಸಾಮಾನ್ಯ ಸಂಗ್ರಹಣಾ ನಿಧಿ, ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ ಆ ಉಳಿದ ಹಣದಲ್ಲಿ 10% ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ, ಸರ್ಕಾರಕ್ಕಲ್ಲ, ಸಾಮಾನ್ಯ ಸಂಗ್ರಹಣಾ ನಿಧಿಗೆ. ಆ ಸಾಮಾನ್ಯ ಸಂಗ್ರಹಣಾ ನಿಧಿಯ ಏನು ಹಣ ಉಂಟು ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ. ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ. ನಿಜವಾಗಿ ಅದರ ಉಪಯೋಗಕ್ಕೆ ಸೆಕ್ಷನ್ 19 ಅಂತ ಅದರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಅದನ್ನು ವೇದ ಪಾಠಶಾಲೆಗಳನ್ನು ಮಾಡಲಿಕ್ಕೆ, ಆಗಮ ಪಾಠಶಾಲೆಗಳನ್ನು ಮಾಡಲಿಕ್ಕೆ, ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ, ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನು ತೆಗಿಬೋದು ಅಂತಿದೆ. ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಅನೌನ್ಸ್ ಮಾಡಿ ದೇವಸ್ಥಾನದ ನೌಕರರ ಮಕ್ಕಳು ಕಲೀಲಿಕ್ಕೆ